ಸೊ ಇವತ್ತು ನಾವು ನೆಕ್ಸ್ಟ್ ನ್ಯೂ ಚಾಪ್ಟರ್ ನೋಡೋಣ. ದಟ್ ಇಸ್ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂತ ಬರುತ್ತೆ. ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂತ ಹೇಳಿದಾಗ ನಮಗೆ ಏನ್ ಬರುತ್ತೆ? ಸೊ ಇವಾಗ ನಮಗೆ ಗೊತ್ತಿರ್ಬೇಕು ಯಾವ ತರ ಓದೋದು, ಯಾವ ತರ ನೋಡ್ಬೇಕು ಅಂತ ಗೊತ್ತಿರ್ಬೇಕು ನಮಗೆ. ಓಕೆ ಓಕೆ ಸೊ ಇವಾಗ ಸೀಕ್ವೆನ್ಸ್ ಅಂತ ಹೇಳಿದಾಗ ಇಟ್ ಇಸ್ ಯೂಸ್ ಮಚ್ ಇನ್ ದ ವೇ ಆಫ್ ಆರ್ಡಿನರಿ ಇಂಗ್ಲಿಷ್. ಇವಾಗ ಯಾವ್ದು ಎರಡಾದ್ರೂ ನಂಬರ್ಸ್ ಇರತ್ತಲ್ವಾ, ಅದು ಇಫ್ ದೇ ಆರ್ ಇನ್ ಸೀಕ್ವೆನ್ಸ್, ಆಯ್ತಾ. ಸೊ ಬೇಸಿಕಲಿ ಅದು ಸೀಕ್ವೆನ್ಸ್ ಅಲ್ಲಿ ಇದೆ ಅಂದ್ರೆ ಒನ್ ಆಫ್ಟರ್ ದಿ ಅದರ್ ಇರುತ್ತೆ, ಕರೆಕ್ಟಾ. ಸೊ ಬೇಸಿಕಲಿ ಓಕೆ. ಸೊ ಬೇಸಿಕಲಿ ಆತರ ಸೀಕ್ವೆನ್ಸ್ ಅಲ್ಲಿ ಬರುತ್ತೆ. ಸೀಕ್ವೆನ್ಸ್ ಅಲ್ಲಿ ಬಂದಾದ್ಮೇಲೆ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ದ ಸೀರೀಸ್. ಓಕೆನಾ. ಸೊ ಬೇಸಿಕಲಿ ಇವಾಗ ಸೀರೀಸ್ ಅಂತ ಬರುತ್ತೆ. ವೆನ್ ವಿ ಸೇ ದಟ್ ದ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಆರ್ ಇನ್ ಸೀಕ್ವೆನ್ಸ್ ಅಂತ ನಾವು ಅದಕ್ಕೆ ಹೇಳ್ತೀವಿ. ಸೀಕ್ವೆನ್ಸ್ ಅಂತ ಹೇಳಿದಾಗ let us consider the following example. Assume there is a generation gap of 30 years. We are asked to find out the ancestors. ಇವಾಗ 30 years ಅಲ್ಲಿ 10 ಬರುತ್ತೆ. ಸೊ ದಟ್ ಇಸ್ 300 years ಓವರ್ ಅಂತ ಹೇಳಿದಾಗ ನಮಗೆ 10 ಆನ್ಸಿಸ್ಟರ್ಸ್ ನಮಗಿಂದ ಬಂದಿರುತ್ತೆ. ನಾವು ಇವಾಗ ಟರ್ಮ್ಸ್ ಅಲ್ಲಿ ನೋಡ್ಬೇಕು ಅಂತ ಹೇಳಿದಾಗ A1, ಸೊ ಫಸ್ಟ್ ಆನ್ಸಿಸ್ಟರ್, ಆಮೇಲೆ ಸೆಕೆಂಡ್ ಆನ್ಸಿಸ್ಟರ್, ಥರ್ಡ್ ಆನ್ಸಿಸ್ಟರ್, ಫೋರ್ತ್ ಆನ್ಸಿಸ್ಟರ್, ಹಂಗೆ ನಮ್ಗೆ 10 ಆನ್ಸಿಸ್ಟರ್ಸ್ ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಂಡು ನಾವ್ ಅದಕ್ಕೆ ಹೇಳ್ತೀವಿ. ಓಕೆನಾ. ಸೊ ಸಿಮಿಲರ್ಲಿ ಸೊ ಇವಾಗ A1, A2, A3 ಡಾಟ್ 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 ಆ ತರ ಹೋಗತ್ತದು, ಆಯ್ತಾ. A1 ಬರುತ್ತೆ, ದೆನ್ A2 ಬರುತ್ತೆ, ದೆನ್ A3 ಬರುತ್ತೆ, ಡಾಟ್ ಡಾಟ್ ಡಾಟ್, ದೆನ್ AN ತನಕ ಹೋಗುತ್ತೆ. ಸೊ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. A sequence containing the finite number of terms is called as a finite sequence. And for example, sequence of ancestor is a finite sequence when it contains 10 terms. Okay. A sequence is called as infinite when it is not finite sequence. So infinite number of sequence ಇರುತ್ತೆ, infinite numbers ಇರುತ್ತೆ. ಸೊ ಅವಾಗ ನಾವ್ ಅದನ್ನ ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಓಕೆ. ಅವಾಗ ಫೈನೈಟ್ ಆಗಲ್ಲ, ಅವಾಗ ಅದು ಇನ್ಫೈನೈಟ್ ಸೀಕ್ವೆನ್ಸ್ ಆಗೋಗುತ್ತೆ, ಆಯ್ತಾ. ಸೊ ಇವಾಗ A1, A2, A3, A4 ಅಂತ ನಮಗೆ ಇಲ್ಲಿ ಬಂದಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಒನ್, ಇನ್ ಫ್ಯಾಕ್ಟ್ ವಿ ಸೇ ದಟ್ ದಿ nth ಟರ್ಮ್ ಇನ್ ದ ಸೀಕ್ವೆನ್ಸ್ ವಿಲ್ ಬಿ ರಿಟನ್ ಆಸ್ AN. ಓಕೆ. ಸೊ ಬೇಸಿಕಲಿ AN ಬಂದ್ಬಿಟ್ಟು ಇಲ್ಲಿ 2N ಅಂತ ಬರುತ್ತೆ. ಸೊ ಅವಾಗ ಅದು nth ಟರ್ಮ್ ಅಂತ ಬಂದಿರುತ್ತೆ. ಓಕೆ. ಸೊ ಬೇಸಿಕಲಿ ಇವಾಗ AN ವಿಲ್ ಬಿ ಈಕ್ವಲ್ ಟು 2N ಮೈನಸ್ ಆಫ್ 1. ಸೊ ಇದೇ ತರ ಇರುತ್ತೆ. ಸೊ A1 is equal to A2 is equal to 1, A3 is equal to A1. ಸೊ ಇದೇ ತರ ಇದಕ್ಕೆ ಏನಂತ ಹೇಳ್ತೀವಿ? ಸೊ ದಿಸ್ ಇಸ್ ಬೇಸಿಕಲಿ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರತ್ತಲ್ವಾ. ಸೊ ದೀಸ್ ಆರ್ ಬೇಸಿಕಲಿ ದ ಕಂಡೀಷನ್ಸ್ ದಟ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್. ಇವಾಗ ಇದನ್ನ ನಾವು ಕಂಡೀಷನ್ಸ್ ಅಂತ ಹೇಳ್ತೀವಿ. ಓಕೆ. ಕಂಡೀಷನ್ಸ್ ಅಂಡ್ ದಟ್ ಇಸ್ ಬೇಸಿಕಲಿ ಕಾಲ್ಡ್ ಆಸ್ ಏನಿದು ಫಿಬಿನಾಕಿ ಸೀರೀಸ್ ಅಂತ ಬರುತ್ತೆ, ಆಯ್ತಾ. ಸೊ ಬೇಸಿಕಲಿ ಫಿಬಿನಾಕಿ ಸೀಕ್ವೆನ್ಸ್ ಇಲ್ಲಿ ಏನ್ ಬರುತ್ತೆ? A1. ಸೊ A1 ಅಂದ್ರೆ ಫಸ್ಟ್ ಟರ್ಮ್ ಅಂಡ್ ಸೆಕೆಂಡ್ ಟರ್ಮ್ ಬೋತ್ ಆರ್ ಈಕ್ವಲ್ ಟು 1. A3 ಬಂದ್ಬಿಟ್ಟು A1 ಪ್ಲಸ್ ಟೈಮ್ಸ್ ಆಫ್ A2 ಅಂತ ಬರುತ್ತೆ. ದಟ್ ಇಸ್ 1 ಪ್ಲಸ್ 1 ದಟ್ ಇಸ್ 2 ಬರುತ್ತೆ. ಸೊ A3 ಟರ್ಮ್ ನಮ್ಗೆ 2 ಅಂತ ಬರುತ್ತೆ. A1 ಟರ್ಮ್ ಏನ್ ಬಂದಿದೆ? 1 ಬಂದಿದೆ. A3 ಟರ್ಮ್ ಏನ್ ಬಂದಿದೆ? 3 ಬಂದಿದೆ. ಇವಾಗ ಹಂಗೇನೆ AN ಟರ್ಮ್ ಅಂದ್ರೆ A4 ಟರ್ಮ್ ನೋಡೋಣ. ಅವ್ರು ಏನ್ ಹೇಳ್ತಿದ್ದಾರೆ? A4 ಮೈನಸ್ A2 ದಟ್ ಇಸ್ A2 ಪ್ಲಸ್ A3 ಅಂತ ಇದೆ. ಸೊ A4 ದಟ್ ಇಸ್ 2 ಪ್ಲಸ್ ಟೈಮ್ಸ್ ಆಫ್ 1. ಸೊ ದಟ್ ವಿಲ್ ಬಿ ಈಕ್ವಲ್ ಟು 3. ಸೊ ಇವಾಗ ಹೆಂಗ್ ಬರುತ್ತೆ? 1 ದೆನ್ 2 ದೆನ್ 3 ಸಾರಿ 1 1 ಓಕೆ ದೆನ್ 2 3 ದೆನ್ ಇವಾಗ 3 5 ಆತರ ಇಲ್ಲಿ ಹೋದಾಗ ಸೊ ದಟ್ ಇಸ್ ದ ಫಿಬಿನಾಕಿ ಸೀರೀಸ್. ಸೊ 1 1 3 ಅಂಡ್ ಆಲ್ ದೀಸ್ ಥಿಂಗ್ಸ್ ದೇ ಆರ್ ಸೆಡ್ ಟು ಬಿ ಸೊ ಸೀಕ್ವೆನ್ಸ್ ಆರ್ ಇನ್ ಪ್ರೈಮ್ಸ್ ಅಂತ ಇರುತ್ತೆ. ಸೊ ವಿ ಫೈಂಡ್ ದೇರ್ ಇಸ್ ನೋ ಫಾರ್ಮುಲಾ ಫಾರ್ ದ nth ಪ್ರೈಮ್ ಅಂಡ್ ಸಚ್ ಸೀಕ್ವೆನ್ಸ್ ಕ್ಯಾನ್ ಓನ್ಲಿ ಬಿ ಡಿಸ್ಕ್ರೈಬ್ ಬೈ ದ ವರ್ಬಲ್ ಡಿಸ್ಕ್ರಿಪ್ಷನ್ ಅಂತ ನಾವ್ ಅದಕ್ಕೆ ಹೇಳ್ತೀವಿ. ನಾವ್ ಇವಾಗ ಸೀರೀಸ್ ಅಲ್ಲಿ ಇದೆ ಅಂದಾಗ ಸೊ ಸೀಕ್ವೆನ್ಸ್ ಅಲ್ಲಿ ಇದೆ ಅಂದ್ರೆ ನಂಬರ್ ಸೀಕ್ವೆನ್ಸ್ ಅಲ್ಲಿ ಇರುತ್ತೆ. ಸೊ A1, A2, A3 ಹಂಗೆ ಅದನ್ನ ಸೀಕ್ವೆನ್ಸ್ ಅಲ್ಲಿ ಇದೆ ಅಂತ ನಾವ್ ಅದಕ್ಕೆ ಹೇಳ್ಬೋದು. ನಾವ್ ಇವಾಗ ಸೀರೀಸ್ ಅಲ್ಲಿ ಇದೆ ಅಂತ ಹೇಳಿದಾಗ A1 ಪ್ಲಸ್ A2 ಪ್ಲಸ್ A3 ಡಾಟ್ 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 ಅಂತ ಹೋಗುತ್ತೆ. ಅದನ್ನ ನಾವು ಸೀರೀಸ್ ಅಲ್ಲಿ ಇದೆ ಅಂತ ನಾವ್ ಅದಕ್ಕೆ ಹೇಳ್ತೀವಿ. ಇಟ್ ಇಸ್ ಬೇಸಿಕಲಿ ಸೀರೀಸ್ ಅಸೋಸಿಯೇಟೆಡ್ ವಿತ್ ದ ಗಿವನ್ ಸೀಕ್ವೆನ್ಸ್. So these series is in finite or infinite according to the given sequence are in finite or infinite. ಕರೆಕ್ಟಾ. ನಾವ್ ಇವಾಗ ಇಲ್ಲಿ ಸಮೇಶನ್ ಅನ್ನ ನಾವಿಲ್ಲಿ ತಗೋತೀವಿ, ಕರೆಕ್ಟಾ. ಸೊ ಬೇಸಿಕಲಿ ಏನನ್ನ ತಗೋತೀವಿ ನಾವಿಲ್ಲಿ? ಸಮೇಶನ್ ಅನ್ನ ವಿ ವಿಲ್ ಬೇಸಿಕಲಿ ಬಿ ಕನ್ಸಿಡರಿಂಗ್ ದ ಸಮೇಶನ್. ಈ ಸಮೇಶನ್ ಅನ್ನು ತಗೊಂಡ್ಬಿಟ್ಟು ಎನ್ ಹೋಗುತ್ತೆ, ಇದು K is equal to 1 ಬರುತ್ತೆ. ಸೊ AK, ಸೊ ದಟ್ ಇಸ್ A1, then we'll have A2, then we'll have A3, then we'll have A4. ಓಕೆ ಪ್ಲಸ್ ಡಾಟ್ 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 ದೆನ್ AK ಅಂತ ಬರುತ್ತೆ ಆರ್ AN ಅಂತ ಬರುತ್ತೆ. ವೇರ್ K will be going to N. ಓಕೆ. ಸೊ ಬೇಸಿಕಲಿ K will be going near N ಅಂತ ಬರುತ್ತೆ. ಸೊ when the series is being used it refers to the indicated sum and not the sum infinite series. ಸೊ ಇದು ಈ ತರ ಬಂದಿರುತ್ತೆ. ಸೊ ಫಸ್ಟ್ ಟರ್ಮ್ ಬರುತ್ತೆ ಅಂಡ್ ಆಲ್ಸೋ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ A1 ಬಂದಾಗ ಏನ್ ಬರುತ್ತೆ? 2 ಪ್ಲಸ್ 5 ದಟ್ ಇಸ್ ಈಕ್ವಲ್ ಟು 7. ಓಕೆ. ಸೊ ದೆನ್ A2 ಬಂತು ಅಂದಾಗ 2 ಇಂಟು 2 ಪ್ಲಸ್ 5 ದಟ್ ಇಸ್ 4 ಪ್ಲಸ್ 5 ದಟ್ ಇಸ್ ಈಕ್ವಲ್ ಟು 9. ಓಕೆ. 7 ಬರುತ್ತೆ, 9 ಬರುತ್ತೆ. ದೆನ್ A3 ಬಂತು ಅಂದಾಗ ಸೊ 6 ಪ್ಲಸ್ 5 ದಟ್ ಇಸ್ ಈಕ್ವಲ್ ಟು 11. ಸೊ ದಟ್ ಇಸ್ 7 ದೆನ್ 9 ಅಂಡ್ ಆಲ್ಸೋ ವಿ ಹ್ಯಾವ್ 11 ಅಂಡ್ so on. ಸೊ ಇವಾಗ AN ಬರುತ್ತಲ್ವಾ. ಸೊ AN is equal to N minus 3 divided by 4.
So A1 ಬಂದ್ಬಿಟ್ಟು 1 minus 3 by 4 ಬರುತ್ತೆ, that is minus 2. Okay, so 1 minus 3 minus half, sorry. ಏನ್ ಬರುತ್ತೆ ಇಲ್ಲಿ minus half ಬರುತ್ತೆ. Then ಇಲ್ಲಿ A2 ಬಂದ್ಬಿಟ್ಟು 2 minus 3 by 4, that is equal to minus 1 by 4. A3 ಬಂದ್ಬಿಟ್ಟು ಏನ್ ಬರುತ್ತೆ, that is equal to 3. ಓಕೆನಾ? So ಇಲ್ಲಿ 3 minus 3 by 4 ಬಂದ್ಬಿಟ್ಟು this is equal to 0. So therefore we can say minus half minus 1 by 4 and also we have that is 0 ಅಂತ ನಮಗೆ ಇಲ್ಲಿ ಬರುತ್ತೆ. Okay, so these are the next terms which we will be seeing. Now ಇವಾಗ next one, what is the, okay, so first of all ಇಲ್ಲಿ ನಾವು ನೋಡ್ಬೇಕು what is the 20th term of the given sequence ಅಂತ ಹೇಳಿದ್ದಾರೆ. So 20th term ಅಂದ್ರೆ n will be 20. ಇಲ್ಲಿ n 20 ಅಂತ ಹಾಕಿದಾಗ ನಮಗೆ, okay, that is A20 ಅಂತ ಹಾಕಿದಾಗ 20 minus 1 and also we have 2 minus of 20 and 3 plus times of 20. So that is 20 minus 1 ಏನ್ ಬರುತ್ತೆ, 20 minus 1 ಬಂದ್ಬಿಟ್ಟು 19 ಬರುತ್ತೆ, 19 into 18 minus 18 and also into 23. So ಇದರಲ್ಲಿ ಮೈನಸ್ ಬಂದ್ಬಿಟ್ಟು 19 into 18 into 23 ಆನ್ಸರ್ ಬರುತ್ತೆ. ಸೊ ಅದಕ್ಕೆ ಆನ್ಸರ್ ಇರೋದು ಇದು ಬಂದಿರತ್ತೆ. ನಾವು ಇವಾಗ let the sequence an be defined in this way. A1 is equal to this, an will be this. So A1 is equal to 1, an will be equal to an minus of 1 plus times of 2. So wherein n will be greater than or equal to 2. So A2 will be, how much is that? That is A1 plus times of 2, that is 3. A3 will be how much? That is A2 plus times of 2, that is equal to 5. Okay, so ಅದ ತರ ಬರುತ್ತೆ. So 1, then we have 3, and then we have 5 and so on. So 1, 3, 5 and it keeps on going. So but ನಾವು ಅದನ್ನ ಸೀಕ್ವೆನ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಲ್ಲ, ನಾವು ಅದನ್ನ ಸೀರೀಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಸೊ ಸೀರೀಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಇಟ್ ವಿಲ್ ಬಿ 1 plus 3 plus 5 plus 7 plus 9 ಆ ತರ ಸೋ ಆನ್ ಹೋಗುತ್ತೆ. ಆಯ್ತಾ? ಸೊ ಬೇಸಿಕಲಿ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ದಿಸ್ ಅಂಡ್ ಸೋ ಆನ್ ಅದು ಹೋಗ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ನಾವು ಎಕ್ಸಸೈಸ್ ನೋಡೋಣ. ಬಟ್ ಎಕ್ಸಸೈಸ್ ನೋಡಕ್ ಮುಂಚೆ ವಿ ವಿಲ್ ಸ್ಟಾರ್ಟ್ ಆಫ್ ವಿತ್ ಅದರ್ ಸೀಕ್ವೆನ್ಸ್ ಪಾರ್ಟ್ಸ್ ಆಲ್ಸೋ. ಓಕೆನಾ? ಸೊ ನಾವು ಇವಾಗ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಬರುತ್ತೆ. ಇವಾಗ ನಮಗೆ ಗೊತ್ತು ಸೀರೀಸ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ A1, A2, A3 ಅಂದ್ರೆ ದೇ ಆರ್ ಆಲ್ ಇನ್ ದಿಸ್ ಥಿಂಗ್ ಅಂಡ್ ದೇ ವಿಲ್ ಬಿ ಹ್ಯಾವಿಂಗ್ ಅ ಕಾಮನ್ ಡಿಫ್ರೆನ್ಸ್. ಸೊ ಕಾಮನ್ ಡಿಫ್ರೆನ್ಸ್ ಇದ್ದಾಗ ಅದನ್ನ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ದೆನ್ ಬಟ್ ಕಾಮನ್ ಇವಾಗ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಆರ್ ಡಿವಿಷನ್ ವ್ಯಾಲ್ಯೂ ಇದ್ದಾಗ ಅದನ್ನ ನಾವು ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಸೊ ಒನ್ ಇಸ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂಡ್ ದಿ ಅದರ್ ಇಸ್ ಜೊಮೆಟ್ರಿಕ್ ಪ್ರೋಗ್ರೆಷನ್. ಇವಾಗ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿದಾಗ, ಓಕೆ, ಸೊ ಇವಾಗ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಬರುತ್ತೆ. ಸೊ ಇವಾಗ ಏನ್ ಬರುತ್ತೆ ಇಲ್ಲಿ, ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿದಾಗ ಯಾವ ತರ ಬರುತ್ತೆ, ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಹೇಳಿದಾಗ ಯಾವ ತರ ಬರುತ್ತೆ. ಓಕೆ, ಸೊ ಬೇಸಿಕಲಿ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ಆಲ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಸೊ ಇವಾಗ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಬರುತ್ತೆ ಅಂಡ್ ಆಲ್ಸೋ ದಟ್ ಈಸ್ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಬರುತ್ತೆ. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಅರಿಥಮೆಟಿಕ್ ಜೊಮೆಟ್ರಿಕಲ್ ಏನಾಗುತ್ತೆ, A1 2 ಇರುತ್ತೆ, A2 by A1 ಕೂಡ 2 ಬಂದಿರುತ್ತೆ. ದೆನ್ ವಿ ವಿಲ್ ಹ್ಯಾವ್, ಸೊ ಇವಾಗ A1 2 ಇದೆ, A1 ಇದಿರತ್ತೆ ಆ ತರ, ದೆನ್ A2 by A3 ಕೂಡ ಆ ತರಾನೇ ಇರುತ್ತೆ. ಸೊ ಅದ್ ಯಾವ ತರ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ದೆನ್ ಇವಾಗ ಸೊ ಬೇಸಿಕಲಿ ಕಾಮನ್ ಏನಂತ ಇರುತ್ತೆ, ಸೊ ಬೇಸಿಕಲಿ ವಿಲ್ ಬಿ ಹ್ಯಾವಿಂಗ್ ದಟ್ ಇಸ್ ದ ಕಾಮನ್ ರೇಷಿಯೋ. ಆಯ್ತಾ? ಸೊ ಫಸ್ಟ್ ಆಫ್ ಆಲ್ ವಿಲ್ ಬಿ ಹ್ಯಾವಿಂಗ್ ದಟ್ ಇಸ್ ಕಾನ್ಸ್ಟೆಂಟ್ ರೇಷಿಯೋ, ಕಾಮನ್ ರೇಷಿಯೋ ಬರುತ್ತೆ, which is very important. So first of all we can say that AK plus 1 divided by AK will be equal to R, which is a constant. ಆಯ್ತಾ? ಸೊ AK plus 1 is equal to AK and then that will be the constant ಅಂತ ನಾವ್ ಇದಕ್ಕೆ ಹೇಳ್ತೀವಿ. ಸೊ ನಮಗಿದು ಆ ತರ ಬಂದಿರುತ್ತೆ. ನಾವು ನೆಕ್ಸ್ಟ್ ಒನ್ ಏನ್ ನೋಡ್ಬೇಕಿಲ್ಲಿ, ಸೊ ನಾವು ನೆಕ್ಸ್ಟ್ ಒನ್ ಏನ್ ನೋಡ್ತಾ ಇದೀವಿ, ಸೊ ಇಲ್ಲಿ ನಮಗೆ ಅದ ತರ ಬರುತ್ತೆ. ಸೊ AN ಅನ್ನೋದು, ಸೊ ಬೇಸಿಕಲಿ ವಿ ವಿಲ್ ಹ್ಯಾವ್ ಟು A ಇರೋದು that will be the first term, R will be the common ratio and L will be the last term. Okay na? So A will be, what is that? So first of all A ಬಂದಿರೋದು, we will have to know about this. So A ಬಂದಿರೋದು first term ಬರುತ್ತೆ, R ಬಂದಿರೋದು common ratio ಬರುತ್ತೆ and L ಬಂದ್ಬಿಟ್ಟು last term ಬರುತ್ತೆ. ಕರೆಕ್ಟಾ? ಸೊ ಬೇಸಿಕಲಿ L ಇರೋದು ಲಾಸ್ಟ್ ಟರ್ಮ್ ಬರುತ್ತೆ, ವೇರ್ N will be the number of term and SN will be the sum of the first n terms, or SN ಬಂದ್ಬಿಟ್ಟು ಸಮ್ ಆಫ್, ಆಯ್ತಾ? ಸೊ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಅಂತ ಬರುತ್ತೆ, ಫಸ್ಟ್ ಎನ್ ಟರ್ಮ್ಸ್ ಅಂತ ಇರುತ್ತೆ. ಸೊ ಬೇಸಿಕಲಿ ದೇ ಆರ್ ದ ಫಸ್ಟ್ ಸಮ್ ಆಫ್ ದ ಫಸ್ಟ್ ಎನ್ ಟರ್ಮ್ಸ್ ಅಂತ ಇರುತ್ತೆ. ನಾವು ಜನರಲ್ ಟರ್ಮ್ ಆಫ್ GP, ಜನರಲ್ ಟರ್ಮ್ ಆಫ್ GP ಅಂತ ಹೇಳಿದಾಗ ದಟ್ ಈಸ್ AR to the power of n minus 1. ಓಕೆನಾ? ಸೊ ಜನರಲ್ ಟರ್ಮ್ ದಟ್ ಈಸ್ nth ಟರ್ಮ್ ಬಂತು ಅಂದಾಗ AR to the power of n minus 1 ಅಂತ ಬರುತ್ತೆ. ಸೊ ದಟ್ ವಿಲ್ ಬಿ ದ ಜನರಲ್ ಟರ್ಮ್ ಆಫ್ ದ GP ಅಂತ ನಮಗಿಲ್ಲಿ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ವಿಲ್ ಬಿ ಹ್ಯಾವಿಂಗ್ ದಟ್ ಇಸ್ ದ ಫೈನೈಟ್ ಸೀಕ್ವೆನ್ಸ್ and also will be having infinite. So ನಾವು ಇವಾಗ sum of n terms ಅಂತ ಹೇಳಿದಾಗ, ಇವಾಗ ನಮಗೆ sum of n terms ಅಂತ ಬರ್ಬೇಕು ಅಂತ ಹೇಳಿದಾಗ ನಮಗೆ ಏನಿರುತ್ತೆ ಇಲ್ಲಿ, ಸೊ sum of n terms ಅಂತ ಹೇಳಿದಾಗ SN will be equal to A into
r to the power of n minus of 1 divided by r minus 1 ಅಂತ ಬರುತ್ತೆ. ಓಕೆನಾ. ಸೊ r to the power of n minus 1 divided by r minus 1. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದೇ ತರ ಬಂದಿರತ್ತೆ ನಮ್ಗೆ, ಅಂಡ್ ಆ ತರಾನೇ ನಮ್ಗೆ ಗೊತ್ತಿರ್ಬೇಕು. ಸೊ ಇದೇ ತರಾನೇ ಇರತ್ತೆ. ನಾವು ನೆಕ್ಸ್ಟ್ ಒನ್ ಏನ್ ನೋಡ್ಬೇಕು ನಾವಿಲ್ಲಿ. ಸೊ ನಾವು ನೆಕ್ಸ್ಟ್ ಒನ್ ನೋಡ್ತಾ ಇದೀವಿ ಅಂತ ಹೇಳಿದಾಗ, ಸೊ ವಾಟ್ ಇಸ್ ಇಟ್. ಸೊ ಎಸ್ ಎನ್ ವಿಲ್ ಬಿ ಈಕ್ವಲ್ ಟು ಎ ಇಂಟು ಆರ್ ಟು ದ ಪವರ್ ಆಫ್ ಎನ್. Okay, so basically r to the power of n minus of 1. So that will be the case, correct? So ivaga r to the power of n, ivaga that will be only when r is greater than 1. So if 1 is greater than r, avaga a into 1 minus r to the power of n divided by 1 minus of r anta baratte, and that will be equal to Sn. Okay, so what will that be equal to? So that will be equal to Sn anta irutte. So which is very very important for us to remember and know. Now next one illi bandide. So find the 10th term and the nth terms of the GP. E ಕೊಟ್ಟಿರೋದು 5, R ಕೊಟ್ಟಿರೋದು ಏನು 5. ಓಕೆನಾ. ಸೊ ಇವಾಗ A 10th term ಬರಬೇಕು. A 10, ಓಕೆ ಸಾರಿ. ಸೊ ಫಸ್ಟ್ ಟರ್ಮ್ ಬಂದಿದೆ. ಸೊ 10th term ಫೈಂಡ್ ಮಾಡಬೇಕು ಅಂಡ್ nth term ಅನ್ನ ನಾವಿಲ್ಲಿ ಫೈಂಡ್ ಮಾಡಬೇಕು. ಸೊ ಫಸ್ಟ್ nth term ಅನ್ನು ಫೈಂಡ್ ಮಾಡಬೇಕು ಅಂಡ್ ಅದನ್ನ ಕೂಡ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನಾವಿಲ್ಲಿ ನೋಡೋಣ. ಓಕೆನಾ. ಸೊ ಅದು ಯಾವ ತರ ನೋಡೋದು. ಇವಾಗ ಎ ಕೊಟ್ಟಿರೋದು 5 ಕೊಟ್ಟಿದ್ದಾರೆ, ಆರ್ ಕೊಟ್ಟಿರೋದು 5 ಕೊಟ್ಟಿದ್ದಾರೆ, ಕರೆಕ್ಟಾ. ಸೊ ಎ ಏನಿದೆ 5 ಇದೆ ಅಂಡ್ ಆರ್ ಏನಿದೆ 5 ಇದೆ. ನಾವು ಎ 5 ಇದೆ, ಆರ್ 5 ಇದೆ. ನಾವು ಎ 10 ಅಂತ ಹೇಳಿದಾಗ ದಟ್ ಇಸ್ ಎ ಟು ದ ಪವರ್ ಆಫ್ ಆರ್ ಎನ್ ಮೈನಸ್ 1, ದಟ್ ಇಸ್ ಎ ಟು ದ ಪವರ್ ಆಫ್ 10 ಮೈನಸ್ 1, ದಟ್ ಇಸ್ ಎ ಆರ್ ಟು ದ ಪವರ್ ಆಫ್ 9. ಎ ಬಂದ್ಬಿಟ್ಟು 5 ಬಂದಿದೆ, ಆರ್ ಬಂದ್ಬಿಟ್ಟು 5 ಟು ದ ಪವರ್ ಆಫ್ 9 ಬಂದಿದೆ. ಸೊ ಟೋಟಲ್ 5 ಟು ದ ಪವರ್ ಆಫ್ 10. ಓಕೆ, ದೆನ್ nth ಟರ್ಮ್ ಅಂತ ಹೇಳಿದಾಗ ದಟ್ ಇಸ್ 5 into 5 to the power of n minus 1, that is 5 to the power of 1 plus n minus 1, that is 5 to the power of n baratte. So that will be the 5 to the power of n will be the nth term of the given sequence, or that is the given series. Now which term of GP, okay, 2, 8, 13 up to n terms will be there is this anta keltidare. So idina ನಾವು l ಅಂತ ತಗೊಂಡು, so 1 3 1 0 7 2 ನ ನಾವಿಲ್ಲಿ l ಅಂತ ತಗೋಬಹುದು. ಓಕೆ, ಸೊ 1 3 7 2 ನ ನಾವು ಏನಂತ ತಗೋಬಹುದು, ಎಲ್ ಅಂತ ತಗೋಬಹುದು. ಅದನ್ನ ಎಲ್ ಅಂತ ತಗೊಂಡಾಗ ವಿಲ್ ಬಿ ಏಬಲ್ ಟು ಡೂ ಇಟ್, ಕರೆಕ್ಟಾ. ಸೊ ಬೇಸಿಕಲಿ ಅದನ್ನ ಎಲ್ ಅಂತ ತಗೊಂಡ್ಬಿಟ್ಟು ನಾವು ಮಾಡಕ್ಕೆ ರೆಡಿ ಇರಬೇಕು. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ನೆಕ್ಸ್ಟ್ ಒನ್ GP ಥರ್ಡ್ ಟರ್ಮ್. ಸೊ ದಟ್ ಇಸ್ ಎ ಆರ್ ಟು ದ ಪವರ್ ಆಫ್ ಎನ್ ಮೈನಸ್ 1 ವಿಲ್ ಬಿ ಈಕ್ವಲ್ ಟು 24. ಥರ್ಡ್ ಟರ್ಮ್ ಅಂತ ಹೇಳಿದಾಗ ಎ ಆರ್ ಟು ದ ಪವರ್ ಆಫ್ 2 ವಿಲ್ ಬಿ 24. ದೆನ್ ಸಿಕ್ಸ್ತ್ ಟರ್ಮ್ ಎ ಆರ್ ಟು ದ ಪವರ್ ಆಫ್ 5 ವಿಲ್ ಬಿ ಈಕ್ವಲ್ ಟು 192. So therefore a r to the power of 5 divided by a r to the power of 2 will be 192 divided by 24. Then r cube will be equal to this thing, 192 divided by 24 anta baratte, which is we have to remember and also we have to know. So find the first sum of the first n terms and the sum of first 5 terms of the geometric progression. So a will be in this way and this is how we have to know. So ಇದನ್ನೆಲ್ಲ examples. So in the same way we'll be able to do the examples. ಅದಕ್ಕೇನು ಪ್ರಾಬ್ಲಮ್ ನಮಗೆ ಬಂದಿರೋದಿಲ್ಲ. ಓಕೆನಾ. ಸೊ ಅದಕ್ಕೆ ತಲೆ ಕೆಡ್ಸ್ಕೋಬೇಡಿ. ಸೊ ಆ ತರ ನಾವು ನೋಡ್ಕೊಂಡು ಹೋಗ್ಬಹುದು. ನಾವು ನೆಕ್ಸ್ಟ್ ಒನ್ ಏನಿದೆ, ಸೊ ಫೈಂಡ್ ದ or let n be the number of terms needed. Given that a will be equal to 3, r is this and Sn will be this. ಓಕೆ, Sn ಅಂತ ಹೇಳಿದಾಗ ಸಮ್ ಆಫ್ n ಟರ್ಮ್ಸ್ ಆಯ್ತಾ. ಸೊ ಬೇಸಿಕಲಿ Sn ಅಂತ ಹೇಳಿದಾಗ ನಾವು ಏನಂತ ನೋಡ್ಬೋದು. ಸೊ ಬೇಸಿಕಲಿ Sn ಅಂತ ಹೇಳಿದಾಗ ನಾವು ಸಮ್ ಆಫ್ n ಟರ್ಮ್ಸ್ ಅಂತ ನೋಡ್ತೀವಿ, ಕರೆಕ್ಟಾ. ಸೊ ಬೇಸಿಕಲಿ ನಾವ್ ಏನಂತ ನೋಡ್ತಾ ಇದೀವಿ, ಇದು ಬೇಸಿಕಲಿ ಸಮ್ ಆಫ್ n ಟರ್ಮ್ಸ್ ಅಂತ ಇದೆ, ಕರೆಕ್ಟಾ. ಸೊ ಇವಾಗ ಸಮ್ ಆಫ್ n ಟರ್ಮ್ಸ್ ಅಂತ ಬಂದಾಗ ವಿಲ್ ಬಿ ಬೇಸಿಕಲಿ ಏಬಲ್ ಟು ಡೂ ಇಟ್. ಓಕೆ, ಸೊ ನಮಗೇನು ಪ್ರಾಬ್ಲಮ್ ಬಂದಿರೋದಿಲ್ಲ. ಸೊ ಇವಾಗ Sn ಬಂದಿದೆ, ಎ ಹಾಕ್ಬಿಟ್ಟು ಈ ವ್ಯಾಲ್ಯೂನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿಲ್ ಬಿ ಏಬಲ್ ಟು ಸಾಲ್ವ್ ಇಟ್. ಓಕೆನಾ. So the sum of the first 3 terms of the GP is 13 divided by 12 and the product is minus 1. Okay, so sum of the first 3 terms of the GP, that is A, and also we have AR and also we have AR square. Okay, so that will be equal to 13 divided by 12. First 3 terms of the series ada ತರ ಬಂದಿರುತ್ತೆ, ಕರೆಕ್ಟಾ. ಸೊ ಇವಾಗ AR square ಅಂತ ಹೇಳಿದಾಗ A ಆಚೆ ತಗೊಳ್ಳಿ. So r plus r square plus 1 will be equal to 13 divided by 12. And also that is sum of the first 3 terms is this thing, 13 divided by 12. Find the common ratio and also the terms. So r will be and the product will be, okay. So ivaga a into ar into ar square will be minus 1. So a
ಸೊ ಬೇಸಿಕಲಿ ಈ ತರ ತಗೋಬಾರ್ದು, ನಾವು ಏನಂತ ತಗೋಬೇಕು, A/R ದೆನ್ A ಅಂಡ್ ಆಲ್ಸೋ AR ಅಂತ ತಗೋಬೇಕು. ಸೊ ದೀಸ್ ಆರ್ ದ, ಸೊ ಈ ತರ ಮಾಡಿದಾಗ ನಿಮ್ಗೆ ಫೈಂಡಿಂಗ್ ಔಟ್ ದ ವ್ಯಾಲ್ಯೂ ಆಫ್ R ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟಾ? ಸೊ ಬೇಸಿಕಲಿ ಟು ಫೈಂಡ್ ದ ವ್ಯಾಲ್ಯೂ ಆಫ್ R ಅವಾಗ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಿದ್ದಾಗ A/R ದೆನ್ A ಅಂಡ್ ಆಲ್ಸೋ AR ಈ ಮೂರ್ ವ್ಯಾಲ್ಯೂಸ್ ಅನ್ನ ತಗೊಂಡ್ಬಿಟ್ಟು ವಿ ವಿಲ್ ಹ್ಯಾವ್ ಟು ಸಾಲ್ವ್ ಇಟ್. ಓಕೆ, ಆ ಮೂರ್ ವ್ಯಾಲ್ಯೂಸ್ ಅನ್ನ ತಗೊಂಡ್ಬಿಟ್ಟು ನಮಗಲ್ಲಿ ಸೊಲ್ಯೂಷನ್ ಅನ್ನ ಬರಿಬೇಕಾಗತ್ತೆ. ಓಕೆನಾ? ಸೊ ಈ ತರ ಕೇಸಸ್ ನಲ್ಲಿ ನಮಗೆ ಡಿಫ್ರೆಂಟ್ ಏನಂತ ಹೇಳ್ತೀವಿ, ಸೊ ಬೇಸಿಕಲಿ ಡಿಫ್ರೆಂಟ್ ಫಾರ್ಮುಲಾ ಬರುತ್ತೆ, ಡಿಫ್ರೆಂಟ್ ವೇ ಆಫ್ ಸೊಲ್ಯೂಷನ್ ಕೂಡ ನಮಗಲ್ಲಿ ಬಂದಿರುತ್ತೆ. ನೌ ವಿ ಹ್ಯಾವ್ ದ ಜೊಮೆಟ್ರಿಕ್ ಮೀನ್. ಓಕೆ, ಇವಾಗ GM ಬಂದಿದೆ. ಇವಾಗ GM ಅಂತ ಹೇಳಿದಾಗ ಜೊಮೆಟ್ರಿಕ್ ಮೀನ್ ಅಂತ ಬರುತ್ತೆ. ಸೊ ವಾಟ್ ಇಸ್ ದಿಸ್ ಜೊಮೆಟ್ರಿಕ್ ಮೀನ್? ದಟ್ ಇಸ್ ರೂಟ್ ಆಫ್ AB. ಓಕೆ, ಸ್ಕ್ವೇರ್ ರೂಟ್ ಆಫ್ AB ವಿಲ್ ಬಿ ಕಾಲ್ಡ್ ಆಸ್ ದ ಜೊಮೆಟ್ರಿಕ್ ಮೀನ್. Okay, so basically square root of AB is the geometric mean and therefore the geometric mean of 2 and 8. Okay, 2 and 8 ಗೆ geometric mean in ಬರುತ್ತೆ, so that is going to be 4. Okay, now geometric mean of 8 to the 16, root of 16 will be 4 only, no? Yeah, that is going to be 4. And then we will have to remember about that. ತರ ಬಂದಿರುತ್ತೆ. ನಮ್ಗೆ next one ಏನ್ ಬರ್ಬೇಕಿಲ್ಲಿ? So first of all, given two positive numbers A and B, we insert as many numbers as we like in them, resulting in a GP. So let G1, G2, Gn be the n positive numbers, and also we have that is n plus 2th terms. Okay, n plus 2th term anta barutte illi, so that is also very important. So B is equal to A into R to the power of n plus 1. B will be, or this is in this way. So G1 will be this, G2 will be this. So idi thara ನಾವು ತಗೊಂಡಾಗ we will have to remember. So idi ತರನ ನಮಗೆ we will have to basically remember about that thing. Okay, yeah. Now next one ನಾವು ಏನ್ ನೋಡ್ಬೇಕಿಲ್ಲಿ, insert the three numbers, that is 1 and also we have 256, so that the resulting sequence is in the GP. Now ಇಲ್ಲಿ 1 ಇದೆ and then we have 256, so the resulting sequence ಏನ್ ಬರುತ್ತೆ? Okay, resulting, so ಒಂದು resulting ಬರುತ್ತಲ್ವಾ, so resulting sequence ಅಂತ ಬರುತ್ತೆ. So first of all we have that is the sequence, they are in GP ಅಂತ ಹೇಳ್ಬೋದು. So resulting sequence if they are in GP, and ನಾವ್ ಯಾವ ತರ ನೋಡ್ಬೋದು. Okay, so basically ಅದ ತರ ಬರುತ್ತೆ. So G1, G2, G3 be the three numbers, 1, then 256, etc. Now, okay, so basically the ತರ ಬರುತ್ತೆ, and yeah, so we will have to remember, and then we will have to know about all these kinds of things. So first of all, we will have to remember, and then we have the relation between AM and also we have GM. So AM ಬಂದ್ಬಿಟ್ಟು, okay, AM ಬಂದ್ಬಿಟ್ಟು A plus B divided by 2 and GM ಬಂದ್ಬಿಟ್ಟು root of AB ಅಂತ ಬರುತ್ತೆ. So basically we will have to remember, and then we will have to know about all these kinds of things. ಆಯ್ತಾ? So first of all, we will have to know about this. So AM will be A plus B by 2, GM is equal to root of AB by 2. Okay. Okay. So first of all, we will have to remember about all these kinds of things, and then that is how we have to remember, and also we will have to know about this thing. So that is AM and is given, GM will be given. So AM minus of GM will be there. That is A plus B divided by 2 minus of root of AB. So this will be there. A plus B minus of 2 root of AB divided by 2 will be there. So which will be there? That will be ಇದನ್ನ ನಾವು ಏನಂತ ಹೇಳ್ಬೋದು? Root of A minus of root of B whole square divided by 2 is greater than or equal to 0. So root of A plus root of B whole square by 2 ಅಂತ ಬರುತ್ತೆ. So that will be greater than or equal to 0 ಬರುತ್ತೆ. Now we can basically say A is greater than or equal to G. Okay, so first of all we can say what? So A is greater than or equal to G ಅಂತ ನಾವು ಇದಕ್ಕೆ ಹೇಳ್ಬೋದು. So A, okay, so A is greater than or equal to G ಅಂತ ನಮಗೆ ಬರುತ್ತೆ. So which is very important for us to remember. So if AM and GM of two positive numbers A and B are this and this, respectively, find the numbers. So AM will be there, that is A plus B by 2 will be equal to 10, and GM will be equal to root of AB will be equal to 8, then AB will be equal to 64 ಅಂತ ಬರುತ್ತೆ. Now A plus B will be equal to, how much is that? 20. A will be equal to 20 minus B. So 64 will be, ಈ ತರ ನಾವು ಇದಕ್ಕೆ ಸಾಲ್ವ್ ಮಾಡ್ಬಿಟ್ಟು we will be able to solve this. ನಾವು ನಮಗೆ A ವ್ಯಾಲ್ಯೂ ಬರುತ್ತೆ, ನಮಗೆ B ವ್ಯಾಲ್ಯೂ ಬರುತ್ತೆ. ಸೊ ಅದನ್ನ ನಾವು ಫೈಂಡ್ ಮಾಡ್ಬೇಕಲ್ವಾ? ಸೊ A ವ್ಯಾಲ್ಯೂ ಮತ್ತೆ B ವ್ಯಾಲ್ಯೂ ಫೈಂಡ್ ಮಾಡ್ಕೊಂಡು ನಾವು ಅದಕ್ಕೆ ಸಾಲ್ವ್ ಮಾಡ್ಬೇಕು ಅಂತೆ ಅಷ್ಟೇ. ಓಕೆನಾ? ಸೊ ನಾವಿಲ್ಲಿ ಸೊಲ್ಯೂಷನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ನಾವಿಲ್ಲಿ ಸೊಲ್ಯೂಷನ್ಸ್ ಅಂತ ಹೇಳಿದಾಗ, ಓಕೆ, ಸೊ ಬೇಸಿಕಲಿ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ದ ಸೊಲ್ಯೂಷನ್. ಸೊ ಇವಾಗ ಫಸ್ಟ್ ಎಕ್ಸರ್ಸೈಸ್ ನಲ್ಲಿ ಏನಿದೆ? ಓಕೆ,
ಸೊ ಎಕ್ಸರ್ಸೈಸ್ ನಲ್ಲಿ ಏನ್ ಬರುತ್ತೆ? ಸೊ ಫಸ್ಟ್ ಆಫ್ ಆಲ್ ಫೈಂಡ್ ದ ಫಸ್ಟ್ 5 ಟರ್ಮ್ಸ್ ಆಫ್ ದ ಗಿವನ್ ಸೀರೀಸ್ in the exercise 1 and 6. Okay, so first of all we will have to know about this. Okay, so what do we know? So exercise ನಲ್ಲಿ first 5 terms of the given series. So a n ಕೊಟ್ಟಿರೋದವ್ರು ಏನ್ ಬರುತ್ತೆ? That is n into n plus 2. A1 ಬಂದಾಗ 1 into 1 plus 2 ಬರುತ್ತೆ. That is 1 into 3 ಬರುತ್ತೆ. So that is 3. Now A2 ಬಂದಾಗ so that is 2 into 4. Okay, that is equal to 8. Now ಇವಾಗ A3 ಬಂತು ಅಂದಾಗ 3 into 5 ಬರುತ್ತೆ. That is 5 3s are 15. Okay, then A4 ಬಂತು ಅಂದಾಗ so that is 4 into 6 ಬರುತ್ತೆ. That is 24. Then A5 ಬಂತು ಅಂದಾಗ 5 into 7 that is 35. So basically ನಾವಿಲ್ಲಿ ಏನಂತ ನೋಡ್ಬೋದು? ಯಾವ್ದು ಬಂದಿದೆ? 3, 8, 15, 24 and 35. 3, 8, 15 and also 24 and 35 ಬರುತ್ತೆ. So these are the basic ಏನಂತ ಹೇಳ್ಬೋದು ಇಲ್ಲಿ. So these are the numbers in series ಅಂತ ನಾವ್ ಇದಕ್ಕೆ ಹೇಳ್ಬೋದು. ನಾವು ನೆಕ್ಸ್ಟ್ ಒನ್ ಏನ್ ನೋಡ್ಬೇಕು ನಾವಿಲ್ಲಿ? ಸೆಕೆಂಡ್ ಒನ್. ಸೊ ಸೆಕೆಂಡ್ ಕ್ವೆಶನ್ ಅಲ್ಲಿ ಏನ್ ಬರುತ್ತೆ? an will be equal to n divided by n plus 1 ಅಂತ ಬರುತ್ತೆ. a1 will be equal to 1 divided by 2. a2 will be equal to 1 divided by 3. a3 will be equal to sorry ಇದು 2 divided by 3. ಇದು 3 divided by ಎಷ್ಟು? 4. Then a4 will be equal to 4 divided by 5. a5 will be equal to 5 divided by 6 ಅಂತ ಬರುತ್ತೆ. ಸೊ ಹಂಗಿದ್ದಾಗ ನಾವ್ ಅದನ್ನ ಸಾಲ್ವ್ ಮಾಡಬಹುದು. ದೆನ್ ಇಲ್ಲಿ ಥರ್ಡ್ ಕ್ವೆಶನ್ ಬರುತ್ತೆ. So third question ಏನಿದೆ? an will be equal to 2 power n. So n will be equal to 1. So that is a1 is equal to 2. a2 will be equal to 4. a3 will be equal to how much is that? That is 8. And a4 will be equal to 16. a5 will be equal to 32. Okay, na? So a5 will be equal to 32. Then we'll be having that is fourth one. So an will be equal to 2n minus of 3 divided by 6. So n will be equal to 1 ಅಂತ ಸಾಲ್ವ್ ಮಾಡೋಣ. a1 will be equal to 1 divided by 6. a2 will be equal to 1 divided by 6. a3 will be equal to 6 minus 3. That is 3 divided by 6. That is equal to half. So ಆ ತರ so on. So ನಾವ್ ಈ ತರ ನೋಡ್ಕೊಂಡು ಇದನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ನಮ್ಗೇನು ಪ್ರಾಬ್ಲಮ್ ಬರೋದಿಲ್ಲ. ನಾವ್ ಇವಾಗ ಫಿಫ್ತ್ ಕ್ವೆಶನ್ ಅನ್ನು ಸಾಲ್ವ್ ಮಾಡೋಣ. ಸೊ an ಕೊಟ್ಟಿರೋದು ಅವ್ರ ಏನ್ ಬಂದಿದೆ? ಸಾರಿ an ಕೊಟ್ಟಿರೋದು ಏನ್ ಬಂದಿದೆ? an will be equal to what? ಸೊ ಅವ್ರು ಹೇಳ್ತಾ ಇರೋದು an will be equal to ಇಲ್ಲಿದೆ ನೋಡಿ. an will be equal to minus 1 to the power of n minus of 1 into 5 to the power of n plus 1 ಅಂತ ಇದೆ. ಸೊ a1 ಬಂದ್ಬಿಟ್ಟು ಏನ್ ಬರುತ್ತೆ? minus 1, 1 minus of 1, 5 to the power of 1 plus 1 that is square ಬರುತ್ತೆ. So that is equal to 0. So that is 5 square that is 25. ಹಂಗೇನೆ a2 ಬಂದ್ಬಿಟ್ಟು minus 2 to the power of 1 and also that is 5 to the power of how much is that? That is 2 plus 3 ಬರುತ್ತೆ. So this is how we have to remember. So ಇವಾಗ ಈ ತರ ಬಂದಾಗ ಏನ್ ಬರುತ್ತೆ? minus 2 into that is 125 ಬರುತ್ತೆ. That is equal to minus of 250. So ಈ ತರ ಸಾಲ್ವ್ ಮಾಡಿದಾಗ we will be able to find out. So ಈ ತರ ನಮಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಒನ್ ಏನಂತ ನೋಡ್ಬೇಕು? ಸೊ ನೆಕ್ಸ್ಟ್ ಒನ್ ಏನಿರುತ್ತೆ? ಫೈಂಡ್ ದ ಐಡೆಂಟಿಕಲ್ ಟರ್ಮ್ಸ್ ಓಕೆ ಇನ್ ಈಚ್ ಆಫ್ ದ ಸೀಕ್ವೆನ್ಸ್. ನಾವ್ ಇವಾಗ ಐಡೆಂಟಿಕಲ್ ಟರ್ಮ್ಸ್ ಇನ್ ಈಚ್ ಆಫ್ ದ ಸೀಕ್ವೆನ್ಸ್ whose nth terms are. So first of all find the indicated terms. So ಇವಾಗ ಕೊಟ್ಟಿರೋದವರು ಸೆವೆಂತ್ ಕ್ವೆಶನ್ ಇದೆ. ಸೊ ಸೆವೆಂತ್ ಕ್ವೆಶನ್ ಅಲ್ಲಿ ಏನಿದೆ? an will be equal to 4n minus of 3. Okay, and a17 ಇದೆ and also we have a24 ಇದೆ. ಸೊ ಇವಾಗ a1 will be equal to 4 minus of 3 that is 1. a2 will be equal to 8 minus of 3 which will be equal to how much is that? a3. 8 minus of 3 5 ಇದೆ. So a2 minus of a1 will be n which will be equal to or that is d, that is common difference which is going to be equal to 4. Now a17 andaga that is equal to 2a plus okay. So basically ಏನಂತ ಇರುತ್ತೆ? So that is ಇವಾಗ a plus n minus of 1 into times of d. So ಇವಾಗ a3 ನೋಡಿ. a3 ಬಂತು ಅಂದಾಗ 4 3s are 12. 12 minus of 3 that is equal to 9. So 9 into 5 4 ಬರುತ್ತೆ. So ಇವಾಗ a ಏನ್ ಬಂದಿದೆ? 1 ಬಂದಿದೆ. n minus of 1 ಏನ್ ಬಂದಿದೆ? Okay, n minus of 1 ಬಂದ್ಬಿಟ್ಟು n will be d. So d n minus of 1 will be 16 into d that is 4. So that is 1 plus times of 64 that is equal to 65 ಬರುತ್ತೆ ಆನ್ಸರ್. Okay ನಾ? So that answer ಏನ್ ಬರುತ್ತೆ? 65 ಬರುತ್ತೆ. So which is very very important. ನಾವು ಇವಾಗ ಈ ತರ ಬರುತ್ತೆ and a24 ಕೂಡ ನಾವು ಆ ತರಾನೇ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ a24 ಕೂಡ ಆ ತರಾನೇ ಸಾಲ್ವ್ ಮಾಡ್ಬೇಕು. ನಾವಿಲ್ಲಿ 8th ಕ್ವೆಶನ್ ಅನ್ನು ನೋಡೋಣ. ಓಕೆನಾ? ಸೊ 8th ಕ್ವೆಶನ್ ಅನ್ನ ನೋಡೋಣ ಇವಾಗ. 8th ಕ್ವೆಶನ್ ಅಲ್ಲಿ ಏನ್ ಬರುತ್ತೆ ಅದನ್ನ ನಾವು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. 8th ಕ್ವೆಶನ್ ಅಲ್ಲಿ ಏನಿದೆ? an will be equal to n square divided by 2n
ಓಕೆ ಅಂಡ್ ಆಲ್ಸೋ A7 ಏನಿದೆ ಅಂತ ನಾವು ಇದಕ್ಕೆ ನೋಡಬಹುದು. ಓಕೆ ಸೊ ಬೇಸಿಕಲಿ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ಆಲ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಓಕೆ ಹಾ ಓಕೆ ಸೊ ಬೇಸಿಕಲಿ A7 ಬರುತ್ತೆ. ಸೊ A1 ಬಂದ್ಬಿಟ್ಟು 1 ಡಿವೈಡೆಡ್ ಬೈ 2 ದಟ್ ಇಸ್ ಹಾಫ್. A2 ಬಂದ್ಬಿಟ್ಟು ಏನ್ ಬರುತ್ತೆ ದಟ್ ಇಸ್ 4 ಡಿವೈಡೆಡ್ ಬೈ 2 ಪರ್ 2 that will be 4 divided by 4 which will be equal to how much is that 1. Then A3 ಬಂದ್ಬಿಟ್ಟು ಏನ್ ಬರುತ್ತೆ so that is 2 or basically n sorry so that is 2 whole square so that is 3 whole square divided by 2 per 3 that is 9 divided by 8 ಬರುತ್ತೆ. ಸೊ ಇಲ್ಲಿ 9 divided by 8 ಇರುತ್ತೆ. ಸೊ ಇದು ಈ ತರ ಬಂದಿರುತ್ತೆ. ಸೊ ನಮಗೆ ಓಕೆ ಸೊ okay so 9 divided by 16 ಬರುತ್ತೆ which is very very important for us to remember and also for us to know about. So basically idi tara baratte and then okay so basically we will have to remember and we will have to know about all these kinds of things. So one and also we have that is the 9 anta baratte. So idi tara solve ಮಾಡಿದಾಗ we'll be able to solve it. So now next thing ಬರುತ್ತೆ ಇಲ್ಲಿ. So sorry yeah so ಇವಾಗ next thing ನಲ್ಲಿ ಏನಂತ solve ಮಾಡಬಹುದು ನಾವಿಲ್ಲಿ. Okay so we'll be able to solve the next one. So which is that next one? So let us say we will have the eighth one. So ಇವಾಗ eighth question ಅಲ್ಲಿ ನಾವು ನೋಡಿದ್ವಿ. So ninth question ಬರುತ್ತೆ ಇಲ್ಲಿ. Ninth question ಅಲ್ಲಿ ಏನ್ ಬರುತ್ತೆ so that is an will be equal to minus 1 to the power of n minus 1 into n cube. So an ಏನ್ ಬರುತ್ತೆ so n so n will be equal to 9 ಅಂದಾಗ ನಮಗೆ ಏನ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕು. A1 is equal to minus 1 that is 1 minus of 1 is 0 so that will be n will be there and that is 1 so that will be 1 only. So A1 is 1. Then ಇಲ್ಲಿ A2 ಬರುತ್ತೆ that is minus 1 to the power of 1 that is ಇಲ್ಲಿ 2 to the power of 3. So that will be minus 1 into times of 8 that is minus 8. So that is A2 will be minus 8. Then A3 will be there. So what is this A3? That is minus 1 to the power of square that is 3 to the power of 3. So that will be equal to 1 and 3 3s are 27. So therefore A3 will be 27. So ಇಲ್ಲಿ A1 is equal to 1, A2 is equal to minus 8. Correct ಅಲ್ವಾ? So A3 is this thing. ನಾವು ಆ ತರಾನೇ A9 ಅನ್ನ ಫೈಂಡ್ ಮಾಡಬೇಕು. ಸೊ ಇಲ್ಲಿ A9 ಅಂತ ಹೇಳಿದಾಗ so that will be minus 1 to the power of 9 minus 1. So 9 whole cube ಅಂತ ಬರುತ್ತೆ. So which is very very important first to remember and know. ಸೊ ಇದೇ ತರಾನೇ ಸೊ ಇದನ್ನ ಬೇಸಿಕಲಿ ಇಟ್ಬಿಟ್ಟು ಅಂದ್ರೆ ಅದನ್ನ ಆ ವ್ಯಾಲ್ಯೂನ ಅದಕ್ಕೆ ಹಾಕ್ಬಿಟ್ಟು ಸಾಲ್ವ್ ಮಾಡೋದನ್ನೇ ನಾವ್ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ, ಇನ್ನೇನು ಇರೋದಿಲ್ಲ ಇಲ್ಲಿ. ಸೊ ಇಲ್ಲಿ ನಾವು ನೆಕ್ಸ್ಟ್ ಒನ್ ಇದನ್ನ ನೋಡ್ಬೇಕು an to the power of n minus 1 for all n greater than 1. ಸೊ ಇದನ್ನೆಲ್ಲ ಈಸಿಲಿ ನಾವ್ ಇದನ್ನ ಸಾಲ್ವ್ ಮಾಡ್ಬಿಡ್ಬಹುದು. ನಾವು ವಿ ಹ್ಯಾವ್ ದ ನೆಕ್ಸ್ಟ್ ಒನ್. ಸೊ ಅದನ್ನ ಏನ್ ಬರುತ್ತೆ ಸೊ ದಟ್ ಇಸ್ ದ ಜೊಮೆಟ್ರಿಕ್ ಪ್ರೋಗ್ರೆಷನ್ ಇರುತ್ತೆ. ಓಕೆನಾ ಸೊ ಫಸ್ಟ್ ಆಫ್ ಆಲ್ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ದಿಸ್ ಥಿಂಗ್. ಸೊ ಇವಾಗ ಜೊಮೆಟ್ರಿಕ್ ಪ್ರೋಗ್ರೆಷನ್ ಯಾವ ತರ ಬರುತ್ತೆ ಅದನ್ನ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಓಕೆನಾ साक्षी ಸೊ ಇವಾಗ ನಾವು ಜೊಮೆಟ್ರಿಕ್ साक्षी एक सेकंड, तुम्हें हेलो पता है कहाँ से तुम्हारा लॉग आउट हुआ था? क्या सर आपका आप लॉग आउट कहाँ पे हुए थे, आपको ये पता है? लास्ट हाँ हाँ जी, मैं लास्ट अभी जब सर आप कुछ लॉग आउट सुनाई हुए थे नहीं ना दे वही रहा है. साक्षी आई एम आस्किंग कि आप अभी लास्ट जब लॉग आउट हुए थे तो कहाँ पे हुए थे, आपको याद है? हाँ सर यहीं पर लाइक कहाँ पर हुआ था मतलब आई वाज अबाउट टू स्टार्ट जीपी एक्सरसाइज 8.2 तब से लाइक वो डिस्कनेक्टेड हो रहा था, इसलिए मैंने आपको मैसेज भेजा तभी. नहीं उसके पहले ही आप लॉग आउट हो चुके थे ना, तो आप किस पॉइंट पे थे आपको ये पता है? नहीं सर यहीं पर थी मैं यहीं पे थे तो आप एग्जैक्टली एट द पॉइंट वेयर आई हैड टू स्टार्ट. अच्छा तो एक्सरसाइज 8.2 आप फिर से कर रहे हो शुरू से? ये सर शुरू से करूंगी, शुरू से मतलब अच्छा एक्सरसाइज स्टार्ट करूंगी अब. ठीक है हाँ ಓಕೆ ಸೊ ಇವಾಗ ನಾವು ಎಕ್ಸಸೈಸ್ 8.2 ನೋಡೋಣ. ಅದರಲ್ಲಿ ಎಕ್ಸಸೈಸ್ 8.2 ನಲ್ಲಿ ಯಾವ ತರ ಬರುತ್ತೆ ನಮಗೆ ಇದು ಗೊತ್ತಿರ್ಬೇಕು, ಯಾವ ತರ ಇರುತ್ತೆ ಯಾವ ತರ ಹೋಗುತ್ತೆ ಅನ್ನೋದನ್ನ ನಮಗೆ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ಎಕ್ಸಸೈಸ್ ಏನ್ ಬರುತ್ತೆ ಇಲ್ಲಿ ಸೊ ಎಕ್ಸಸೈಸ್ 2. ಇವಾಗ ಏನ್ ಬರುತ್ತೆ ಜಿಪಿ ನಲ್ಲಿ ನಮ್ಗೆ ಗೊತ್ತು ಯಾವ ತರ ಇರುತ್ತೆ. ಸೊ ಫಸ್ಟ್ ಎಲಿಮೆಂಟ್ ಇರುತ್ತೆ. ಸೊ ದಟ್ ಇಸ್ ಇದನ್ನ ನಾವು ಎ ಅಂತ ತಗೋತೀವಿ, ಕರೆಕ್ಟಾ? ಸೊ ಇದನ್ನ ನಾವು ಏನಂತ ತಗೋತೀವಿ ಎ ಅಂತ ತಗೋತೀವಿ. ಎ ಇಸ್ ಈಕ್ವಲ್ ಟು 5/2. ಆರ್ ವಿಲ್ ಬಿ ಈಕ್ವಲ್ ಟು 5 divided by 4 divided by 5 divided by 2 which is equal to 5/4 into 2 divided by 5 that is 1/2 ಬರುತ್ತೆ. ಏನದು ಆರ್ ಇರೋದು 1/2 ಬರುತ್ತೆ. ಓಕೆ ಎ 5/2 ಆರ್ 1/2. ಸೊ 20th ಟರ್ಮ್ ಏನ್ ಬರುತ್ತೆ AR to the power of 19. Okay because n minus 1 ಬರುತ್ತೆ that is 5/2 and also will be having 1/2 to the power of 19. So that is 5 to the power of 19 divided by 2 to the power of how much is that? Okay so basically 2 to the power of 20 ಬರುತ್ತೆ. 5 to the power of 19 and 2 power 20 ಬಂದಾಗ ಸೊ ಅದನ್ನ ಆ ತರ ನಾವು ಇದಕ್ಕೆ ಸಾಲ್ವ್ ಮಾಡಬಹುದು. ನಾವು ನೆಕ್ಸ್ಟ್ ಒನ್
ಸೊ ನಾವಿಲ್ಲಿ ನೆಕ್ಸ್ಟ್ ಒನ್ ಅಂತ ನೋಡಿದಾಗ ಏನ್ ಬರುತ್ತೆ ನೆಕ್ಸ್ಟ್ ಒನ್ಗೆ ನಮ್ಗೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಒನ್ ನೋಡೋಣ. ಇಲ್ಲಿ ಫೈಂಡ್ ದ 12th ಟರ್ಮ್ ಆಫ್ ದ ಜಿಪಿ ಹೂಸ್ 8th ಟರ್ಮ್. ಸೊ ಬೇಸಿಕಲಿ ಇಲ್ಲಿ 12th ಟರ್ಮ್ ಏನಂತ ಫೈಂಡ್ ಮಾಡಬೇಕು, ವೇರ್ ದ 8th ಟರ್ಮ್ ಇಸ್ 192 and also it has the common ratio r is equal to 2. Okay, so basically common ratio 8th term is this and also we have the 12th term is that. So 8th term idide 192 and r is this. So ar to the power of 7 will be equal to 192. ಇವಾಗ r ಇರೋದು a to the power of 2 power 7 will be equal to 192. So a ಬಂದ್ಬಿಟ್ಟು 192 divided by 2 power 7. 2 power 5 is 32. Okay, into times of 4 which will be there. a ನ ನಾವಿಲ್ಲಿ ಫೈಂಡ್ ಮಾಡಬಹುದು. a ಫೈಂಡ್ ಮಾಡಿದ ತಕ್ಷಣ 12th ಟರ್ಮ್ ಬಂದಾಗ ಏನ್ ಬರುತ್ತೆ, a to the power of r to the power of 11. So a ಅಂತ 192 divided by 2 power 7. Okay, into times of r to the, or that is 2 to the power of 11. That is 192 into 2 power 11 minus 7, that is 4 ಅಂತ ಬರುತ್ತೆ. So this is going to be the thing. Okay, so this is basically going to be the thing wherein we will have to remember and know. Now find the, okay, the 5th term, 8th term and also the 11th term are in GP, PQS respectively. So ಇವಾಗ ಅವ್ರು ಹೇಳ್ತಾ ಇರೋದೇನು, 5th term, then 8th term and also we have that is 11th terms of GP are P, then we have Q and also we have R, P, Q and S, sorry. So P, Q and S respectively. Show that Q square will be equal to PS. Okay, show that Q square is equal to PS. So ಇವಾಗ 8th term ಅಂತ ಹೇಳಿದಾಗ AR to the power of 7. Now 5th term ಅಂತ ಹೇಳಿದಾಗ AR to the power of 4. 11th term ಅಂತ ಹೇಳಿದಾಗ AR to the power of how much is that, 10. So ಇವಾಗ P into S. So P will be 5th term into the 11th term. So 5th term ಅಂತ ಬಂದಾಗ AR 4 into AR 11 or 10 ಅಂತ ಬರುತ್ತೆ. That is A square R to the power of how much is that? So basically we have R square and then that is equal to 14. ಇವಾಗ AR to the power of 7 ಅಂತ ಬಂದಾಗ whole square ಮಾಡು, that is A square R to the power of 14. So therefore we can say that is what is that, Q square will be equal to PS. Okay, Q square will be equal to what? So Q square is equal to PS ಅಂತ ನಮಗಿಲ್ಲಿ ಬರುತ್ತೆ. So which is very very important for us to remember and know. Okay, yeah. ಸೊ ಈ ತರಾನೇ ನಾವು ಅದನ್ನ ಸಾಲ್ವ್ ಮಾಡಬೇಕು. ನಾವು ಇವಾಗ the 4th term of the GP. Okay, so basically we have 4th term of a GP is the square of the second term. So basically 4th term of the GP will be there. Okay, so first of all the 4th term of the GP is square of its second term. So 4th term ಇರೋದು second term square. Okay, that is the AR cube will be equal to AR 1. Okay, that is 2 ಬರುತ್ತೆ. 2 ಬರಲ್ಲ, 2 minus 1 whole square. Okay, so this is whole square. Okay, now 4th term and the first term is minus 3. So our ಹೇಳ್ತಾ ಇರೋದು A will be minus 3. Then we have to find A7, that is equal to AR to the power of 6 ಏನಿದೆ find ಮಾಡಬೇಕು. So AR cube will be equal to A square R square. Okay, so therefore this is equal to R will be equal to A. Okay, A will be equal to R. So basically R to the power of 7 or that is A to the power of 7 which will be equal to minus 3 to the power of 7 ಅಂತ ಬರುತ್ತೆ. ಸೊ ಇದನ್ನ ಆ ತರಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಹೋಗ್ಬೇಕು. 7 minus 9 ಬರುತ್ತೆ and 3 to the power of 7. So which is the value of the given term. Now we have to know about the next one. Which term of the following sequence, okay, which term of the following sequence is this, is that ಅಂದ್ರೆ L ನ ನಾವು ಅದಕ್ಕೆ ವ್ಯಾಲ್ಯೂಗೆ ಈಕ್ವೇಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ which term ಅಂತ ಹೇಳಿದಾಗ L will be equal to 128. ಇಲ್ಲಿ L will be equal to 1 divided by 19683 and so on. ಅದ ತರ ಬಂದ್ಬಿಟ್ಟು ನಾವು ಅದನ್ನ ನೋಡ್ಬೇಕಾಗತ್ತೆ. So for what values of x, okay, ಅವ್ರು ಏನ್ ಕೇಳ್ತಾ ಇರೋದು, for what values of x numbers this are in GP. So ಇವಾಗ ಅವ್ರು ಕೇಳ್ತಾ ಇರೋದು minus 2 divided by 7 and also we have x and also will be having that is minus 7 divided by 2. Okay, so they are in GP ಅಂತ ಬರುತ್ತೆ. Okay, so for what values of x are they in GP? So basically we will have to remember that ಇವಾಗ so ಇಲ್ಲಿ x divided by minus 2 divided by 7 should be equal to minus 7 divided by 2 by x. So that is x divided by 1 into 7 divided by minus 2 will be equal to minus 7 divided by 2 into 1 by x. Okay, so ಇವಾಗ minus minus ಹೋಗುತ್ತೆ. So that is 7x divided by 2 will be equal to 7 divided by 2x ಅಂತ ನಾವಿಲ್ಲಿ ನೋಡಬಹುದು. ಸೊ ಇದನ್ನ ನಾವೇನಂತ 7 2s of 14 x square will be 7 2s of 14. So x square will be equal to 1x square.
Okay, x square minus x is equal to plus or minus of 1 anta barutte. So for 1 or x will be equal to plus or minus of 1, then they are said to be in GP. Okay, when x will be equal to plus or minus of 1 anta barutte, avaga that is basically said to be in GP anta ನಾವು ಅದನ್ನ ತಗೊಳ್ಬೇಕು or ತಗೋಬಹುದು. So find the sum to indicate, okay, to indicate the number of terms in each of the geometric progressions of the exercise. So first of all we have to know first 20 terms, first 10 terms, ಅದನ್ನೆಲ್ಲ ನಾವು ಸಾಲ್ವ್ ಮಾಡೋದು ಏನ್ ಬೇಕಾಗಿಲ್ಲ. ಇವಾಗ ನಾವು ನೋಡೋಣ ಇವ್ಯಾಲ್ಯೂಯೇಟ್ ಅವ್ರು ಏನ್ ಕೇಳ್ತಾ ಇದಾರೆ. ಸೊ ಫಸ್ಟ್ ಆಫ್ ಆಲ್ ವಿ ವಿಲ್ ಹ್ಯಾವ್ ಟು ಬೇಸಿಕಲಿ evaluate ಏನಿದೆ. So k will be equal to 1 till 11 it will go 2 plus times of 3 to the power of k. Correct? So this will be basically like 2 plus 3. Okay, then we'll have plus times of 2 plus 3 square plus times of 2 plus 3 cube plus times of dot dot dot. We have 2 plus 3 to the power of 11. Okay, so that is k will go till 11 alva. So therefore atara barutte. So 11 into times of 2 plus times of 3 plus times of h to 3 square plus times of 3 cube plus dot 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 3 to the power of 11. ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದೇನು, ಇಲ್ಲಿ ಸಮ್ ಆಫ್ ದ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಬಂದಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಎ ಇಸ್ 3, ಆರ್ ವಿಲ್ ಬಿ 3. ಕರೆಕ್ಟಾ? ಸೊ ಇವಾಗ ಸಮ್ ಎಸ್ ಎನ್ ವಿಲ್ ಬಿ ಈಕ್ವಲ್ ಟು ಎ ಇಂಟು ಆರ್ ಎನ್ ಮೈನಸ್ ಆಫ್ 1 ಡಿವೈಡೆಡ್ ಬೈ ಆರ್ ಮೈನಸ್ ಆಫ್ 1. ಆರ್ ಇಸ್ ಗ್ರೇಟರ್ ದನ್ 1. ಸೊ ಹಂಗಾಗಿ 3 and also till 11 terms, that is equal to 3 power 11 minus of 1 divided by 2. Okay, so that is equal to 3 by 2. So il banbitu 22 plus times of 3 by 2 into 311 minus of 1 anta barutte. So that is going to be the answer. So adanna asana evaluate ಮಾಡ್ಬಿಟ್ಟು ನಾವು ಅದನ್ನ ಸಾಲ್ವ್ ಮಾಡಬಹುದು. Okay, so we will have to evaluate it in that way and we will have to solve it. Okay na? Yeah. So ಅಷ್ಟೇನೆ, ನಾವು ಅದನ್ನ ಇನ್ನೇನು ಮಾಡ್ಬೇಕಾಗಿಲ್ಲ. So the sum of the first 3 terms of the GP, okay, is 39 divided by 10 and the product is 1 ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಫಸ್ಟ್ 3 ಟರ್ಮ್ಸ್. ಸೊ ಅವಾಗ ಎ ಬೈ ಆರ್ ಇಲ್ಲಿ ಯಾವ್ದು 12th ಒನ್ ಸಾಲ್ವ್ ಮಾಡ್ತಾ ಇರೋದು. ಎ ಬೈ ಆರ್ ಬಂದ್ಬಿಟ್ಟು ಎ ಬೈ ಆರ್ ವಿಲ್ ಬಿ ಈಕ್ವಲ್ ಟು 3 divided by 12 ಬರುತ್ತೆ. ಸೊ ದಟ್ ಇಸ್ ಎ ಡಿವೈಡೆಡ್ ಬೈ ಆರ್, ಆಮೇಲೆ ಎ ತಗೋಬೇಕು ಅಂಡ್ ಆಲ್ಸೋ ಎ ಆರ್ ತಗೋಬೇಕು. ಸೊ ಎ ಡಿವೈಡೆಡ್ ಬೈ ಆರ್ ತಗೋತೀರಾ, ಎ ತಗೋತೀರಾ ಅಂಡ್ ಎ ಆರ್ ತಗೋತೀರಾ. ಸೊ ಇವಾಗ ಅದಕ್ಕೆ ಫಸ್ಟ್ 3 ಟರ್ಮ್ಸ್ ಸಮ್ ತಗೋತೀರಾ. ಎ ಬೈ ಆರ್ plus times of a plus times of ar will be there and that is equal to 39 divided by 10. Now the product is a divided by r into a into ar will be equal to 1. So ಇಲ್ಲಿ ಏನ್ ಬರುತ್ತೆ, so that is equal to a cube will be equal to 1 ಅಂತ ಬರುತ್ತೆ. So a cube will be equal to 1. So this will be there and yeah, so basically a cube is 1. ಈ ತರ ನಾವು ಸಾಲ್ವ್ ಮಾಡ್ಬಿಟ್ಟು we'll be able to know about it. Okay, so find the ratio, ಆ ತರ find the common factor ಅಂತ ಕೂಡ ಬಂದಿರುತ್ತೆ. Now okay, so 15th question ಅನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. So what is this 15th question? Given a GP, A will be equal to 729 and also will be having and the 7th term. Okay, so basically we have that is the 7th term will be equal to what is that 64. Okay, and also determine S7. So A will be equal to 729, 7th term is 64. Okay, so ಇವಾಗ 7th term ಅಂತ ಹೇಳಿದ ತಕ್ಷಣ that is AR6 ಅಂತ ತಗೋತೀವಿ. That is equal to 64 and also we can say that is 729 a to the power of or basically 729 ಅಂತ ಇರುತ್ತೆ. So that is r power 6 ಬರುತ್ತೆ is equal to 64. So r power 6 is 64 divided by 729 which will be there equal to, okay, so basically we have that is 64 ಬರುತ್ತೆ. Okay, now so first of all we have that is 64 ಅಂತ ಇರುತ್ತೆ. So 64 divided by 729. Okay, so basically 729 will be there. So this will be the case. Okay, that is how we will have to remember. So that is square root of that is 64 divided by 729 which will be equal to some value. Okay, this is 7 times of this and adu barutte. So s of 7 anna ನಾವು ಅಲ್ಲಿ find ಮಾಡಬೇಕಾಗುತ್ತೆ. So first of all we have that is s of 7 and we will have to find that. So find the GP for which sum of the first 2 terms is -4 and the 5th term is 4 times the 3rd term. Okay, find a GP for which sum of first 2 terms is -4. So basically sum of first 2 terms ಅಂತ ಇರುತ್ತೆ. Find the GP for which sum of first 2 terms that is a and also we'll be having that is ar will be equal to -4 and then 5th term is 4 times the 3rd term. ar4 will be 4 times ar square. So a hoitu r square will be equal to 4. R will be equal to plus or minus of 2. Okay, so basically plus or minus value ಇಟ್ಕೊಂಡ್ಬಿಟ್ಟು we will have to solve it. So ಅದು ಯಾವ ತರ ಆದ್ರೂ ಬಂದಿರ್ಬೋದು.
ಓಕೆನಾ, ಏನಾದ್ರೂ ಬಂದಿರ್ಲಿ. ಸೊ ಬೇಸಿಕಲಿ ಆರ್ ಸ್ಕ್ವೇರ್ ಅಂಡ್ ವ್ಯಾಲ್ಯೂ ಇಟ್ಕೊಂಡ್ಬಿಟ್ಟು we will have to basically solve it. So find the sum of n terms of the sequence 8 and all that we will have to know. And ಆ ತರಾನೇ ನಮಗೆ ಗೊತ್ತಿರತ್ತೆ. ಇವಾಗ ನಾವ್ ನೋಡ್ತಾ ಇದೀವಿ ಏನಂತ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಇವಾಗ 29 ಕ್ವೆಶನ್ ಅನ್ನ ಸಾಲ್ವ್ ಮಾಡೋಣ. ಇವಾಗ 29 ಕ್ವೆಶನ್ ಅಲ್ಲಿ ಏನ್ ಬರುತ್ತೆ, ಇಫ್ ಎ ಅಂಡ್ ಜಿ ಬಿ ಇನ್ ಎ ಎಂ. ಸೊ ಎ ಬಿ, ಓಕೆ, ಸೊ ಎ ಅನ್ನೋದು ಎ ಎಂ ಬರುತ್ತೆ, ಜಿ ಅನ್ನೋದು ಜಿ ಎಂ ಬರುತ್ತೆ. ಓಕೆ, ಸೊ ಎ ಅನ್ನೋದು ಎ ಎಂ, ಜಿ ಅನ್ನೋದು ಜಿ ಎಂ, ಕರೆಕ್ಟಾ? ಸೊ ಇವಾಗ ಎ ಅನ್ನೋದು ಎ ಎಂ, ಜಿ ಅನ್ನೋದು ಜಿ ಎಂ ರೆಸ್ಪೆಕ್ಟಿವ್ಲಿ ಆದಾಗ, ಸೊ ವಿ ಕ್ಯಾನ್ ಬೇಸಿಕಲಿ ಸೇ ದಟ್ ಎ ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2 ಫಾರ್ ಎನಿ ಟೂ ನಂಬರ್ಸ್ ಇನ್ ಜಿ ಟಿ, ಅಂಡ್ ಆಲ್ಸೋ ವಿ ಹ್ಯಾವ್ ಜಿ ಅನ್ನೋದು ದಟ್ ಇಸ್ ರೂಟ್ ಆಫ್ ಎ ಬಿ ಅಂತ ನಾವು ಅದಕ್ಕೆ ಹೇಳ್ಬೋದು. ಸೊ ಪ್ರೂವ್ ದಟ್ ಇಫ್ ಎ ಅಂಡ್ ಜಿ ಬಿ ಎ ಎಂ ಅಂಡ್ ಜಿ ಎಂ ರೆಸ್ಪೆಕ್ಟಿವ್ಲಿ, and also we will be having that is the two numbers, prove that the numbers we'll have that is a plus or minus of what is that, plus or minus of root of a plus times of, prove that the numbers are okay. So now ಇಲ್ಲಿಗೆ ಏನಂತ ನೋಡ್ಬೇಕಿಲ್ಲಿ, so a will be equal to a plus b by 2 and g will be equal to root of ab. So ನಾವು a and b ನ ಫೈಂಡ್ ಮಾಡ್ಬೇಕು. ಸೊ ಇವಾಗ ಯಾವ ತರ ಫೈಂಡ್ ಮಾಡ್ತೀರಾ, ಸೊ ಇಲ್ಲಿ a plus times of b is equal to 2a, and also we have that is equal to g square is equal to ab. Now a will be equal to 2a minus of b. Okay, so 2a minus of b anta ಹೇಳಿದಾಗ 2a minus of b, okay, into times of b is equal to g square. So that is equal to 2a b minus of b square is equal to g square. So b square minus of 2ab, okay, so basically will be plus times of g square equals to 0. So now illi that is b square, okay, that is equal to a, then only b and c, that is b square minus of 4ac divided by 2a. So that is minus of b, or that is plus times of 2a, okay, plus or minus of root of b square minus of 4ac. Okay, so we have that is b square 4a square minus of 4 into ac, that is equal to a is 1 into times of g square divided by 2 anta baratte. So that is a plus or minus of root of how much is that 4 acha baratte, a square minus of g square divided by 2. Okay, so basically we will have to know about this, divided by 2 baratte. So that will be a plus or minus of il 2 ache baratte, that is equal to a square minus of g square divided by 2. So ಇಲ್ಲಿ 2 into ಹೋಗುತ್ತೆ. So that is a plus or minus of root of a plus times of g and a minus times of g ಅಂತ ಬರುತ್ತೆ. So hanಗಾಗಿ we will be able to solve it, and that is how we have to know. Okay, all these kinds of things are there, and the number of bacteria. So in this way we will be able to know about all these kinds of things. Okay, now so that situation of baratte, and then we will have to remember, and we will have to know about all these kinds of things. Find the number of bacteria in the certain culture doubles over 100 hours. Okay, so ಇದು ಈ ತರ ಸೊಲ್ಯೂಷನ್ಸ್ ಅಲ್ಲಿ ಬರುತ್ತಲ್ವಾ, ನಮಗೆ ಈ ತರ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, which is very very important for us to remember and also for us to know about. Okay, ಥ್ಯಾಂಕ್ ಯು. ಇವತ್ತಿಗೆ ಅಷ್ಟೇನೆ.